ನಮಸ್ಕಾರ, ಸೋನಿನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಜನರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಈಶ್ವರ್ ಬಿ ಖಂಡ್ರೆ ಹೇಳಿದ್ದರು. ಮೈತ್ರಿಧಮ್ಮ ಯೂನಿವರ್ಸಲ್ ವತಿಯಿಂದ 2025ರ ಜಾಗತಿಕ ಬೌದ್ಧ ಧರ್ಮ ಪರಿಷತ್ತಿನ ಪೂರ್ವ ಸಿದ್ಧತೆಗಾಗಿ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ತಮಿಳುನಾಡಿಗೆ ಕಾವೇರಿ ನೀರು ಬಿಡದಂತೆ ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಹೈದರಾಬಾದ್ನ ಹೈಟೆಕ್ ಸಿಟಿಯ ಯಶೋಧ ಆಸ್ಪತ್ರೆಯಲ್ಲಿ ಬೀದರಿನ ರೋಗಿಗೆ ಮಹಾಪಧಮನಿಯ ಶಸ್ತ್ರಚಿಕಿತ್ಸೆ ಯಶಸ್ವಿ. 2000 ಹಾಸಿಗೆಯುಳ್ಳ ಸುಸಜ್ಜಿತ ಅತ್ಯಾಧುನಿಕ ತಂತ್ರಜ್ಞಾನದ ಉಪಕರಣಗಳುಳ್ಳ ಆಸ್ಪತ್ರೆಯಾಗಿದೆ. ಡಾಕ್ಟರ್ ವಿಕ್ರಮ್ ರೆಡ್ಡಿಯರ ನೌಕರರ ಒಕ್ಕೂಟದ 2022-23ನೇ ಸಾಲಿನ ವಾರ್ಷಿಕ ಮಹಾಸಭೆಯು ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಳ್ಳಿ, ಡಿಸಿಸಿ ಬ್ಯಾಂಕ್, ಶಾರದಾ ರೂಡ್ ಸೆಟ್ ಸಂಸ್ಥೆ, ಪ್ರತಾಪ್ ನಗರ, ಬೀದರ್ನಲ್ಲಿ ಜರುಗಿತು. ಸುದ್ದಿಯ ವಿವರ. ಜನರ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಪರಿಹಾರ ಒದಗಿಸಲು ಹಾಗೂ ಜನರು ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಜನಪ್ರತಿನಿಧಿಗಳ ಬಳಿಗೆ ಹಾಗೂ ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಜನತಾ ದರ್ಶನ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ ಎಂದು ಅರಣ್ಯ ಜೈವಿಕ ಹಾಗೂ ಪರಿಸರ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಹೇಳಿದ್ದರು. ಅವರು ಸೋಮವಾರ ಬೀದರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಕುಂದುಕೊರತೆಯ ಅಹವಾಲು ಸ್ವೀಕರಿಸುವ ಜನತಾ ದರ್ಶನ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದರು. ಈ ಜನತಾ ದರ್ಶನ ಕಾರ್ಯಕ್ರಮವು ಏಕಕಾಲಕ್ಕೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ನಡೆಯುತ್ತಿದೆ. ಜನತಾ ದರ್ಶನದಲ್ಲಿ ಬರುವ ಸಾರ್ವಜನಿಕರ ಸಮಸ್ಯೆಗಳ ಅರ್ಜಿಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಲಾಗುವುದು. ಅರ್ಜಿ ವಿಲೇವಾರಿಗೆ ಕಾನೂನಾತ್ಮಕ ತೊಡಕುಗಳಿದ್ದರೆ ಅವುಗಳಿಗೆ ನಿಗದಿತ ಸಮಯ ನೀಡಿ ಪರಿಹಾರ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಬೀದರ್ ಜಿಲ್ಲೆಯ ಜನರು ಈ ಕಾರ್ಯಕ್ರಮದ ಲಾಭ ಪಡೆಯಬೇಕೆಂದರು. ಇತ್ತೀಚೆಗೆ ನಮ್ಮ ಸರ್ಕಾರ ಬಂದ ಮೇಲೆ ಬೀದರ್ ಜಿಲ್ಲೆಯ ಸಾರ್ವಜನಿಕರ ಸಮಸ್ಯೆಗಳ ಬವಣೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಆಗಸ್ಟ್ 28ರಂದು ನನ್ನ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ 308 ಅರ್ಜಿಗಳು ಬಂದಿದ್ದವು. ಇವುಗಳಲ್ಲಿ 151 ಅರ್ಜಿಗಳಿಗೆ ಸ್ಥಳದಲ್ಲಿಯೇ ವಿಲೇವಾರಿ ಮಾಡಲಾಗಿತ್ತು. ಉಳಿದ ಅರ್ಜಿಗಳಲ್ಲಿ 141 ಅರ್ಜಿಗಳನ್ನು ನಂತರ ವಿಲೇವಾರಿ ಮಾಡಲಾಗಿದ್ದು, ಇನ್ನು 16 ಅರ್ಜಿಗಳು ಬಾಕಿ ಇವೆ. ಅವುಗಳನ್ನು ಸಹ ಆದಷ್ಟು ಶೀಘ್ರವಾಗಿ ವಿಲೇವಾರಿ ಮಾಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು. ಸಾಮಾಜಿಕ ಬದ್ಧತೆ ಯೋಜನೆಯಡಿ ಸೇರಿದಂತೆ ವಿವಿಧ ಯೋಜನೆಯಡಿ ತಮ್ಮ ಕಚೇರಿಗೆ ಬರುವ ಅರ್ಜಿಗಳನ್ನು ಅಧಿಕಾರಿಗಳು ನಿಗದಿತ ಸಮಯಕ್ಕೆ ಪರಿಹರಿಸಬೇಕು. ಜಿಲ್ಲೆಯ ಕೆಲವು ಗ್ರಾಮಗಳಲ್ಲಿ ಸ್ಮಶಾನ ಭೂಮಿಯ ಕೊರತೆ ಇದೆ ಎಂಬ ದೂರುಗಳಿವೆ. ಯಾವ ಭಾಗದಲ್ಲಿ ಸರ್ಕಾರಿ ಜಮೀನುಗಳಿವೆಯೋ ಅಂತಹ ಸ್ಥಳಗಳಲ್ಲಿ ಆದಷ್ಟು ಬೇಗ ಮಂಜೂರು ಮಾಡಬೇಕು. ಯಾವ ಸ್ಥಳಗಳಲ್ಲಿ ಸರ್ಕಾರಿ ಜಮೀನು ಇರುವುದಿಲ್ಲವೋ ಅಂತಹ ಭಾಗಗಳಲ್ಲಿ ಖಾಸಗಿ ಜಮೀನು ಖರೀದಿ ಮಾಡಿ ಮಂಜೂರು ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದರು. ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ಪ್ರತಿ ತಿಂಗಳು ಆಯೋಜಿಸಲಾಗುವುದು. ಇದರಿಂದ ಜನರ ಸಮಸ್ಯೆಗಳನ್ನು ನಿವಾರಿಸಲು ಸಾಧ್ಯವಿದೆ ಎಂದು ಅವರು ಬೀದರ್ ಜಿಲ್ಲೆಯ 3 ತಾಲೂಕುಗಳನ್ನು ಈಗಾಗಲೇ ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಉಳಿದ ತಾಲೂಕುಗಳಲ್ಲಿ ಮತ್ತೊಮ್ಮೆ ಸಮೀಕ್ಷೆ ನಡೆಸಿ ಅವುಗಳಲ್ಲಿಯೂ ಯಾವುದಾದರೂ ತಾಲೂಕಿನಲ್ಲಿ ಹೆಚ್ಚಿನ ಹಾನಿಗಳಾಗಿದ್ದರೆ ಕಾನೂನಿನ ವ್ಯಾಪ್ತಿಯ ಅಡಿಯಲ್ಲಿ ಅವುಗಳನ್ನು ಬರಪೀಡಿತ ಎಂದು ಘೋಷಿಸಲು ಕ್ರಮ ವಹಿಸಲಾಗುವುದು. ಚುನಾವಣೆ ಪೂರ್ವದಲ್ಲಿ ನೀಡಿದ ಭರವಸೆಯಂತೆ 5 ಗ್ಯಾರಂಟಿ ಯೋಜನೆಗಳಲ್ಲಿ ಈಗಾಗಲೇ 4 ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಬಾಕಿ ಉಳಿದ ಯುವ ನಿಧಿ ಯೋಜನೆಯನ್ನು ಆದಷ್ಟು ಶೀಘ್ರದಲ್ಲಿ ಜಾರಿಗೆ ತರಲಾಗುವುದು ಎಂದರು. ಜನತಾ ದರ್ಶನ ಕಾರ್ಯಕ್ರಮದಲ್ಲಿ 250 ಅರ್ಜಿಗಳನ್ನು ಜನರು ನೀಡಿದ್ದಾರೆ. ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡಲಾಗಿದ್ದು, ಉಳಿದ ಅರ್ಜಿಗಳಿಗೆ ಕಾಲಾವಕಾಶ ನೀಡಿ ಅವುಗಳನ್ನು 1 ವಾರ ಅಥವಾ 10 ದಿನಗಳಲ್ಲಿ ಪರಿಹಾರ ನೀಡಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದೇನೆ. ಹದ್ದುಬಸ್ತು, ಕುಡಿಯುವ ನೀರಿನ, ಬೆಳಕಿನ ವ್ಯವಸ್ಥೆಗಳ ಕೆಲಸವನ್ನು ತುರ್ತಾಗಿ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ.
ಬೀದರ್ನಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಸಾರ್ವಜನಿಕರು ಹಾಗೂ ವಿವಿಧ ಇಲಾಖೆಯ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳಿಗೆ ಸರ್ಕಾರ ಮತ್ತು ನನ್ನ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು. ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಮಾತನಾಡಿ, ಸಾರ್ವಜನಿಕರು ತಮ್ಮ ಕಚೇರಿಗಳಿಗೆ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದಾಗ ಅವರಿಗೆ ಗೌರವದಿಂದ ಕಾಣಬೇಕು. ಅವರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಬೇಕು. ತಮ್ಮ ಕಚೇರಿಗೆ ಜನರು ಅವರ ಬವಣೆಯನ್ನ ತೆಗೆದುಕೊಂಡು ಬಂದಾಗ ಅವರಿಗೆ ಸ್ಪಂದನೆ ನೀಡಿದ್ದರೆ ಅವರು ಇಲ್ಲಿಗೆ ಬರುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಆದ್ದರಿಂದ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಬೇಕು ಎಂದು ಹೇಳಿದ್ದರು. ಮುಂದಿನ ದಿನಗಳಲ್ಲಿ ನಡೆಯುವ ಜನತಾ ದರ್ಶನದ ಪ್ರಚಾರವು ಹೆಚ್ಚಾಗಿ ನಡೆಯಬೇಕು. ಇಂತಹ ಕಾರ್ಯಕ್ರಮಗಳ ಮಾಹಿತಿ ಜನರಿಗೆ ತಲುಪಿದ್ದಾಗಲೇ ಅವರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಜನರು ಹಾಗೂ ಅಧಿಕಾರಿಗಳ ಸಹಕಾರವಿದ್ದಾಗಲೇ ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಸರ್ಕಾರ ವಿವಿಧ ಇಲಾಖೆಯ ಫಲಾನುಭವಿಗಳಿಗೆ ಸಚಿವರು ಹಕ್ಕುಪತ್ರಗಳನ್ನು ವಿತರಿಸಿದ್ದರು. ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸುದ್ದೀನ್, ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿಲ್ಪಾ ಎಂ, ಬೀದರ್ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ವಾನತಿ ಎಂಎಂ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್, ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು, ಜಿಲ್ಲೆಯ ವಿವಿಧ ತಾಲೂಕಿನಿಂದ ತಮ್ಮ ಅಹವಾಲುಗಳೊಂದಿಗೆ ಆಗಮಿಸಿದ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸ್ಟ್ರೀಟ್ ಲೈಟ್ಗಳು ಶಾರ್ಟ್ ಆಗಿವೆ. ಸುಮಾರು 15-20 ದಿವಸ ಆಯಿತು. ಎಲ್ಲಿದು? 2 ಸಲ ಓಲ್ಡ್ ಆದರ್ಶ್ ಕಾಲನಿ ಬೀದರ್. ಸ್ಟ್ರೀಟ್ ಲೈಟ್ಸ್ಗಂತೂ ಪ್ರಾಬ್ಲಮ್ ಇಲ್ಲ, ತಕ್ಷಣವೇ ಹಾಕಬಹುದು. ಇವತ್ತು ರಾತ್ರಿ ಸ್ಟ್ರೀಟ್ ಲೈಟ್ ಹಾಕಿ ನಾಳೆ ಬೆಳಿಗ್ಗೆ ವಾಟ್ಸಪ್ ಮೇಲೆ ಎಲ್ಲರಿಗೆ ಕಳಿಸ್ತೀರಿ? ಇವತ್ತು ರಾತ್ರಿನೇ ಹಾಕ್ಬೇಕು. ಓಕೆ, ಹಾಕ್ಬೋದಲ್ಲ? ಇವತ್ತು ರಾತ್ರಿವರೆಗೆ ನಿಮ್ ಸ್ಟ್ರೀಟ್ ಲೈಟ್ ಹಾಕೊಡ್ತಾರೆ. 7 ಲೈಟ್ ಎಲ್ಲ ಹಾಕೊಡ್ತಾರೆ. ಅದೇನು ದೊಡ್ಡ ವಿಷಯ ಇಲ್ಲ ನೋಡಿ. ಇವ್ರು ಅರ್ಜಿ ತೋರಿ ಸಂಬಂಧಪಟ್ಟಂತ ಆರ ಇದಾರ. ಹುಡುಗಿ ಪಂಚಾಯತ್ ಹುಮ್ನಾಬಾದ್ ತಾಲೂಕು, ಹುಮ್ನಾಬಾದ್ ತಹಶೀಲ್ದಾರ್ ನೋಡಿ. ಗೋದಾವರಿ ವೈಫ್ ಆಫ್ ಕಾಶಿನಾಥ್ ಹುಡುಗಿ ಪಂಚಾಯತ್ ಬರುತ್ತೆ. ಇವ್ರದ್ದು ಅರ್ಜಿ ಇಲ್ಲಿದೆ. ರೇಷನ್ ಕಾರ್ಡು ಇಲ್ಲ, ಕಾಸ್ಟ್ ಸರ್ಟಿಫಿಕೇಟು ಇಲ್ಲ ಅಂತ ಅವ್ರ ಅರ್ಜಿ ತಗೊಂಡು ಅದು ಪ್ರೊಸೆಸ್ ಮಾಡಿ ಕಾಸ್ಟ್ ಸರ್ಟಿಫಿಕೇಟ್ ಇಮಿಡಿಯೇಟ್ಲಿ ಕೊಡ್ಬೋದು. ರೇಷನ್ ಕಾರ್ಡ್ಗೆ ಸ್ವಲ್ಪ ವಿಳಂಬ ಆಗ್ತದೆ. ಆದರೆ ತಗೊಂಡು ಅದು ಪರಿಶೀಲನೆ ಮಾಡಿ ಅವ್ರು ಅರ್ಹರ್ ಇದ್ರೆ ರೆಕಮೆಂಡ್ ಮಾಡಿ ಕಳಿಸಿ. ಸರಿತಾ? ಪಾಣಿ ತಿದ್ದುಪಡಿ ಶೋಭಾವತಿ ಇದ್ದಿದ್ದು ಶೋಭಾ ಆಗಬೇಕು. ಎಷ್ಟು ದಿವಸ ತಿಕ್ಕಿದ್ದೀರಿ? 5 ವರ್ಷದಿಂದ ಯಾಕೆ ಪೆಂಡಿಂಗ್ ಇದೆ ಹೇಳಿ? ಎಷ್ಟು ದಿವಸದಲ್ಲಿ ಮಾಡ್ಬೋದು ಡಿ ಸಿ ಅವರದು? 1 ವಾರದಲ್ಲಿ ನಿಮ್ಮ ಪಾಣಿ ತಿದ್ದುಪಡಿ ಮಾಡಿಕೊಡ್ತೀವಿ. 5 ವರ್ಷ ಆಗಲ್ದ ಕೆಲಸ 1 ವಾರದಾಗ ಮಾಡಿಕೊಡ್ತೀವಿ. ಆಯಿತು, 1 ವಾರ ಒಳಗಾಗಿ. ಇದು ವಿಳಂಬ ಆಗಿದೆ, ಈಗ ಆಗ್ಲಿಕ್ಕೆ ಬಿಡೋದಿಲ್ಲ. 1 ವಾರ ಒಳಗಾಗಿ ಮಾಡಿಕೊಡ್ತೀವಿ. ನಡೀಲಿ. ನಿಮ್ಮ ಹತ್ರ ಈಗ ಭೂಸ್ವಾಧೀನ ಮಾಡ್ಕೊಂಡವರಿಗೆ ದುಡ್ಡು ಕೊಡ್ಲಿಕ್ಕೆ ಎಷ್ಟು ಅನುದಾನ ಇದೆ? ಏನೋ ಅನುದಾನ ಎಷ್ಟು ಬೇಕಾಗ್ತದೆ? ಸುಮಾರು 14 ಕೋಟಿ ನಾವು ಏನದ ಎಫ್ ಡಿ ಕಳಿಸಿದ್ವಿ ಸರ್. ಅದು ಇದ್ರ ಸಲುವಾಗಿ ಎಫ್ ಡಿ ಪರ್ಮಿಷನ್ ಇದರಲ್ಲಿ ಇದು ಸೇರ್ಪಡೆ ಆಗಿದೆಯಾ? ಶ್ರೀಮತಿ ಕವಿತಾ ಗಂಡ ಮಲ್ಲಿಕಾರ್ಜುನ್ ಗೋಖಲೆ. ಮೈಕ್ ತಗೋರಿ ಸರ್. ಸರ್ ಮೈಕ್ ಆಯ್ತು. ನಿಮ್ಮ ಎಲ್ಲ ಲಕ್ಷರ ಕಾಲನಿ 100% ರೋಡ್ ಮಾಡಿಕೊಟ್ಟಿದ್ದೇವೆ. ಆಗಲ್ದಾನೆ ಎಲ್ಲ ನೀವೇನು ಕ್ರಮಬದ್ಧವಾಗಿ ಯಾವುದೋ ಎನ್ನೇ ಮಾಡಿಲ್ಲ, ಅದು ಲೇಔಟ್ ಮಾಡಿಲ್ಲ, ಏನೂ ಮಾಡಿಲ್ಲ, ಮಾಡಿಕೊಟ್ಟಿದ್ದೇವೆ. ಬರ್ರಿ ಬರ್ರಿ. ಆವಾಜೇ ಬಂದಿಲ್ಲ ಅವ್ರಿಗೆ ಏನದಂತ. ಅದೇ ರೋಡ್ ಕತೆ ಇರುತ್ತೆ ನೋಡಿ. ಕವಿತಾನ ಅದೇ 3 ಹುದ್ದೆಗಳು ಸಹಾಯ ಅನುದಾನಕ್ಕೆ ಒಳಪಡಿಸಬೇಕು ಅಂತ ಕೊಟ್ಟಿದ್ದೀವಿ ಅಲ್ವಾ? ಸಹಾಯ ಅನುದಾನ ಸರ್ಕಾರದ ಮಾನದಂಡ ಇದೆ. ಆ ಮಾನದಂಡದ ಪ್ರಕಾರ ಸಹಾಯ ಅನುದಾನ ಒದಗಿಸ್ತಾರೆ. ನಮ್ಮ ಕಡೆಯಿಂದ ಏನಾದರೂ ಶಿಫಾರಸು ಪತ್ರ ಬೇಕಿತ್ತು ಅಂದರೆ ಆ ಮಾನದಂಡದಲ್ಲಿ ನೀವು ಬರ್ತೀರಿ ಅಂದರೆ ಒಳಪಡಿಸಿ ಅಂತ ಹೇಳಿ ನಾನು ಪತ್ರ ಅಳತೆ ಮಾಡೋದಿದೆಯಾ ಫಾರೆಸ್ಟ್ದು? ಆಯ್ತಪ್ಪ, ಈಗೇನೋ ಫಾರೆಸ್ಟ್ ನಮ್ದಿದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಆಯ್ತು, ನೀವು ಫಾರೆಸ್ಟ್ದವರಿಗೆ ರೆಫರ್ ಮಾಡಿ ಇದು ಸರ್ವೆ ಮಾಡಿಸಿ. ನೋಡ್ತಾರಪ್ಪ, बने नौकरी अपने खुद के लेवल पे भी नौकरी प्राप्त करने का, दूसरा काम करने का कोशिश करना पड़ता है। हर एक व्यक्ति को सरकार नौकरी नहीं दे सकता है, ध्यान में रहने दें।
सरकार, इसलिए वो कोशिश करेंगे भैया, वो इसलिए अभी तो घोषणा हुआ नहीं, सरकार का नियम है उसके हिसाब से आ रहे हैं, फिर भी उतना तंग मत करो बोल के बोलेंगे, सरकार के लेवल पे क्या हो सकता है करने की कोशिश करेंगे। चलिए नेक्स्ट ಆಯ್ತು, 3-4 ವರ್ಷ ಕಳ್ಸ್ಕೊತಾ ಬಂದಿದ್ದೀನಿ. ಏನಾದ್ರು ಕೇಳಿ. ಈಗ 2 ವರ್ಷ ಆಯ್ತು ಸರ್. ನಾನು ಸುತ್ತ ನಾನು ಹಿಂದೆ 2 ಟೈರ್ ಕಂಪ್ನಿ ಬಂದೆ ಸರ್. ನನ್ನ ಪಕ್ಕ ಒಂದು ತಂಬಾಕು ಡ್ರೈವ್ ಯಾರ್ಡೇ ಬಂದೆ. ಮುಂದೆ ಕೆಮಿಕಲ್ ಕಂಪನಿ ಇದೆ ಸರ್. ನಾನು ಅಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ ಸರ್. ತುಂಬ ಮೈಯೆಲ್ಲ ತೋರಿಸೋದು, ಬೇಮಾರು ಕಣ್ಣಿನ ಆಪ್ರೇಷನ್ ಮಾಡ್ಕೊಂಡು ಸರ್ ನಮ್ಮ ಕೆಲಸ ಮಾಡೋಕ್ಕಾಗ್ತಿಲ್ಲ ಸರ್. ಅದಕ್ಕೆ ಸರ್ ಫುಡ್ ಇಂಡಸ್ಟ್ರಿ ಒಂದು ಸೈಡು, ಕೆಮಿಕಲ್ ಇಂಡಸ್ಟ್ರಿ ಒಂದು ಸೈಡು, ಟೈರ್ ಇಂಡಸ್ಟ್ರಿ ಒಂದು ಸೈಡ್, KDB ನೋಡಿ ಟೈರ್ ಇಂಡಸ್ಟ್ರೀಸ್ ಎಲ್ಲ ಬಂದಾಗಿದಾವ ಆಗಿಲ್ಲ ಸರ್. ಆಗಿರ್ಬೇಕೆ ನೀವು ಫೋಟೋ ಕಳಿಸಿ ಸರ್. ಇದು ಕೋಲಾರ, ನಾವು ಕೋಲಾರ ಸರ್. ಹುಮ್ನಾಬಾದ್ ಬಂದಾಗ್ಯಾವಪ್ಪ, ಸರ್ ಅಲ್ಲಿ ಫೋಟೋ ಕೇಳಿ ಹುಮ್ನಾಬಾದ್ ಬಂದಾಗ್ಯಾವ. ಕೋಲಾರ ಇಂಡಸ್ಟ್ರಿ ಹುಮ್ನಾಬಾದ್ 8 ಪೈರೋಲಿಸಿಸ್ ಟೈರ್ ಇಂಡಸ್ಟ್ರಿಗಳು ಅವರು ಪೊಲ್ಯೂಷನ್ ಮಾಡ್ತಾ ಇದ್ದಾರ ಅಂತ ಹೇಳಿ ಕ್ಲೋಸರ್ ಆರ್ಡರ್ ಹಾಕಿ ಬಂದ್ ಮಾಡಿದ್ದೇವೆ, ಗೊತ್ತಾ? ಆಯ್ತು, ಗೊತ್ತಿದೆ ಸರ್. ಕೋಲಾರದ ಎನ್ಕ್ವೈರಿ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ಮಾಡಿ ಕೋಲಾರ ಇಂಡಸ್ಟ್ರೀಸ್ ರಿಪೋರ್ಟ್ ಕಳಿಸಿದ್ರು. ಏನ್ ಹೇಳ್ತಾ ಇದ್ದೀನಿ, ಅವ್ರು ರಿಪೋರ್ಟ್ ಕಳಿಸಿದ್ರು ಅಂತ ಹೇಳಿದ್ರೆ ಅವನು ಬಂದಾಯ್ತವ, ಅದ್ರ ಬಗ್ಗೆ ಆಕ್ಷನ್ ತಗೋತೀವಿ. ಬನ್ನಿ ಸರ್. ಎಲ್ಲೋ ತಗಡು ಸಡ್ಡಿದಾಗೆ ಅವ್ರು ಇದು ಮಾಡ್ತಾರೆ ಸರ್ ಪ್ಲಾನ್. ನೋಡಪ್ಪ, ನಾನು ಏನ್ ಹೇಳಿದೆ ಈಗ, ಅವೆಲ್ಲ ಇನ್ವೆಸ್ಟ್ कल परसों 2 दिन में तुम्हारा काम होता है तो होता है कानून। अगर कुछ प्रॉब्लम है तो तुमको पेपर दे देते हूँ, ठीक है? चलो नेक्स्ट. ಸಂತೋಷ್, ತಂದೆ ವಿನಾಯಕ್. ಸಾವಿರಾರು ಸಮಸ್ಯೆ ಸರ್. ಅದರಲ್ಲಿ ಕೆಲವೊಂದು ನಾವು ಸಮಸ್ಯೆಗಳು ತಂತೇವೆ ಸರ್. ತಮ್ಮ ನೇತೃತ್ವದಲ್ಲಿ ಬಗೆಹರಿಸ್ತೀರಿ, ರಾಜ್ಯದ ಮುಂದೆ ಮುಖ್ಯಮಂತ್ರಿ ಆಯ್ತೀರಿ ಅಂತ ನಾವು ಭಾವಿಸಿದ್ದೀನಿ. ಆದ ಕಾರಣ ವನ್ಯ ಪ್ರಾಣಿಗಳಿಂದ ರೈತರ ಬೆಳೆಗಳು ಭಾಳ ನಾಶ ಆಗುತ್ತಾ ಹೋಗ್ತೇವೆ ಸರ್. ನಾನೇ ಹೇಳ್ತೀನಿ, ಹಾಂ, ಅದು ಏನಾದ್ರು ಮಾಡಿ ಕಂಡೀಷನ್ ಮಾಡಿರಿ. ವನ್ಯ ಪ್ರಾಣಿಗಳಿಂದ ರೈತರ ಬೆಳೆಗಳು ನಾಶವಾಗ್ತಿರೋ ಬಗ್ಗೆ ನಾನು ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ನಿಮ್ಗೆ ತಂತಿ ಬೇಲಿ ಹಾಕ್ಲಿಕ್ಕೆ ನೀವು ಮುಂದೆ ಬರ್ತೀರಿ ಅದಕ್ಕೆ ಸಹಾಯಧನ ಕೊಡುವಂತ ಪ್ರಸ್ತಾವನೆ ಕೊಡಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಅರ್ಥ ಆಯ್ತಾ? ಅದಕ್ಕೊಂದು ಶಾಶ್ವತವಾದಂತ ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅನುದಾನ ಇಲ್ಲ ಆಯವ್ಯಯದಲ್ಲಿ, ಅದ್ರ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿ ಹೆಚ್ಚಿನ ಅನುದಾನ ಕೊಡ್ಲಿಕ್ಕೆ ಕೇಳಿದ್ದೇನೆ. ಒಂದನೇದು, ನೆಟ್ಟೆ ರೋಗ ಬಂದಿದ್ದು ಇವತ್ತು ಸರ್ಕಾರದ ವತಿಯಿಂದ ಹಣ ಬಿಡುಗಡೆ ಆಯ್ತಾ? ಎಷ್ಟು ಕೋಟಿ? 14 ಕೋಟಿನ 74 ಕೋಟಿ ನೆಟ್ಟೆ ರೋಗ ಎಷ್ಟು ಬಂದಿದೆ? ಎಷ್ಟು? ಇನ್ನು 4 ಕೋಟಿ ರೂಪಾಯಿ ಬರೋದಿದೆ. ಈಗೇನು ಬಾಕಿ ಬಂದಿದೆ 10 ಕೋಟಿ ಬಂದಿದೆ. ಮೈತ್ರಿಧಾಮ ಯೂನಿವರ್ಸಲ್ ಟ್ರಸ್ಟ್ ವತಿಯಿಂದ 2025ರ ಜಾಗತಿಕ ಬೌದ್ಧ ಧಮ್ಮ ಪರಿಷತ್ತಿನ ಪೂರ್ವ ಸಿದ್ಧತೆಗಾಗಿ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿತ್ತು. ಬೀದರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ 1 ದಿನದ ವಿಚಾರಣಾ ಸಂಕಿರಣ ಕಾರ್ಯಕ್ರಮವನ್ನು ತಥಾಗತ ಗೌತಮ ಬುದ್ಧರ ಮೂರ್ತಿಗೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟಿಸಿದ್ದರು. ಬೀದರ್ ನಗರದ ರಂಗಮಂದಿರದಲ್ಲಿ ಮೈತ್ರಿ ಯೂನಿವರ್ಸಲ್ ಟ್ರಸ್ಟ್ ವತಿಯಿಂದ ನಡೆದ 2025ರ ಜಾಗತಿಕ ಬೌದ್ಧ ಧಮ್ಮ ಪರಿಷತ್ತು ಪೂರ್ವಭಾವಿ ಸಭೆ ಅಂಗವಾಗಿ ಧಮ್ಮ ವಿಚಾರ ಸಂಕಿರಣ ಕಾರ್ಯಕ್ರಮ ಜರುಗಿತ್ತು. ಈ ಕಾರ್ಯಕ್ರಮ ಪೂಜ್ಯ ಭಂತೇಜಿ ಕರುಣಾಕರ್ ಮಹಾಥೇರೋ ಉದ್ಘಾಟಿಸಿದ್ದರು. ನಂತರ ಮಾತನಾಡಿದ ಬಹುಜನ ಚಳವಳಿ ಒಗ್ಗಟ್ಟಾಗಿ ಹೋರಾಟ ಮಾಡುವ ಮೂಲಕ ಅಧಿಕಾರಕ್ಕೆ ಬರಬೇಕು. ಬಹುಜನ ಸಮಾಜದ ನಾಯಕರು ಅಧಿಕಾರಕ್ಕೆ ಬಂದರೆ ಖಂಡಿತ ಧಮ್ಮ ಪರಿವರ್ತನೆ ಕಡೆ ಸಾಗಲು ಸಾಧ್ಯವಿದೆ. ಅದಕ್ಕಾಗಿ ನಾವು ಧಮ್ಮದ ಶೀಲ ಅನುಸರಿಸಬೇಕು ಎಂದು ಹೇಳಿದ್ದರು. ಸಾನ್ನಿಧ್ಯ ವಹಿಸಿದ ಕರುಣಾಶೀಲ್ ರಾಹುಲ್ ಮಹಾಥೇರೋ ಮಾತನಾಡಿ, ಬರುವ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಧಮ್ಮ ಬಿಕ್ಕು ಶಿಬಿರದಲ್ಲಿ ಪಾಲ್ಗೊಂಡು ಧರ್ಮ ಪ್ರಚಾರ ಕೈಗೊಳ್ಳಲಿದ್ದಾರೆ ಎಂದು ನುಡಿದರು. ಕಾರ್ಯಕ್ರಮದ ಮುಖ್ಯ ಭಾಷಣಗಾರರಾದ ಲಕ್ಷ್ಮಣ್ ಯಾದವ್, ಪ್ರೊಫೆಸರ್ ದೆಹಲಿ ಮಾತನಾಡಿದ್ದರು. ಬಹುಜನ ಚಳುವಳಿ ಅಡೆತಡೆಗಳನ್ನು ತಂದು ಹೋರಾಟದ ಮಾರ್ಗವನ್ನೇ ಬದಲಾಯಿಸಿ ಜಾತಿ ಧರ್ಮದ ಹೆಸರಿನಲ್ಲಿ ನಮ್ಮ ನಡುವೆ ದಂಗೆಗಳು ಸೃಷ್ಟಿಸಿದ್ದಾರೆ. ಇದರಿಂದ ಇಂದು ಬಹುಜನ ಅಧಿಕಾರದಿಂದ ವಂಚಿತರಾಗಿದ್ದಾರೆ. ಅದಕ್ಕಾಗಿ ಬರುವ ಚುನಾವಣೆಯಲ್ಲಿ ಮನುವಾದಿಗಳ ಕೈ ಅಧಿಕಾರ ಸೇರಿದ್ದ ಹಾಗೆ ಬಹುಜನ ಸಮಾಜ ಜಾಗೃತಿ ವಹಿಸಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಬ್ಬರಾದ ಮುಖ್ಯ ಭಾಷಣಗಾರ ಮಾನ್ಯ ರಾಜೇಂದ್ರ ಪಾಲ್ ಗೌತಮ್ MLA ದೆಹಲಿ ಅವರು ಮಾತನಾಡಿ, ಅಂಬೇಡ್ಕರ್ ಚಳವಳಿ ನಡೆಸಲು ನನಗೆ ಯಾವುದೇ ಅಧಿಕಾರ ತ್ಯಾಗ ಮಾಡುವ ಪರಿಸ್ಥಿತಿ ಎದುರಾಗಿದ್ದರೂ ನಾನು ತ್ಯಾಗ ಮಾಡಲು ಸಿದ್ಧ ಎಂದು ಹೇಳಿದ್ದರು.
ಅಂಬೇಡ್ಕರ್ ಅವರು ತೋರಿದ ಸ್ವಾತಂತ್ರ್ಯ ಭಾರತದಲ್ಲಿ ಬಹುಜನರು ಸಮಾನತೆಯಿಂದ ಬದುಕಬೇಕು, ಯಾವುದೇ ಮೂಢನಂಬಿಕೆಗೆ ಜಾರದೆ ಅವೈಜ್ಞಾನಿಕ ಜೀವನ ಮಾಡಬೇಕು. ಅದಕ್ಕಾಗಿ ಬಹುಜನರು ಪ್ರಜಾಪ್ರಭುತ್ವ ವ್ಯವಸ್ಥೆ ಕಾಪಾಡಬೇಕು ಹಾಗೂ ಬುದ್ಧನ ಧರ್ಮ ಸ್ವೀಕರಿಸಬೇಕು ಎಂದು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಭಂತೆ ರೇವತ್, ಬಿ ಕೃಷ್ಣಪ್ಪ, ಭಂತೆ ಕರುಣಾಕರ್ ದೇಲಿ, ಹರಿಯಾಣದ ಭಂತೆ ಕರುಣಶೀಲ್ ರಾಹುಲ್, ಮಹಾರಾಷ್ಟ್ರದ ನಾಗ್ಪುರದ ಭಂತೆ ವಿನಯ್ ರಖಿತ್, ಬಿಹಾರದ ಬೌದ್ಧಗಯಾದ ಭಂತೆ ಪ್ರಧನ್ಯಶೀಲ್, ಕರ್ನಾಟಕದ ಕೊಳ್ಳೇಗಾಲದ ಮನೋಹರ್ ಕೆ ಥೇರೋ, ಅಂದೂರಿನ ಭಂತೆ ಭರತ್ ಎಂಎಲ್ಎ ಡಾಕ್ಟರ್ ರಾಜೇಂದ್ರ ಪಾಲ್ ಗೌತಮ್, ದೆಹಲಿಯ ಡಾಕ್ಟರ್ ಲಕ್ಷ್ಮಣ್ ಯಾದವ್, ಮೈಸೂರಿನ ರಾಘೋತ್ತಮ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಅವರು ವಿಚಾರಗಳನ್ನು ವ್ಯಕ್ತಪಡಿಸಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಕಾಶಿನಾಥ್ ಚಲುವ, ಶಿವರಾಜ್ ಕುದ್ರೆ, ಶಿವಮೂರ್ತಿ, ರಮೇಶ್ ಬುಳ್ಳ, ಡಾಕ್ಟರ್ ಗೌತಮ್ ಎ ಗಾಯಕ್ವಾಡ್, ಸಂಜು ಮೆಲ್ದೊಡ್ಡೆ, ಅರವಿಂದ್ ದೀನೆ, ವಿದ್ಯಾಸಾಗರ್ ಶಿಂದೆ, ಮನ್ಮಥ್ ಡೊಳ್ಳೆ, ಶಂಕರ್ ಫಿರಂಗಿ, ಮಲ್ಲಪ್ಪ ಶಿವಪುರ್, ಶಿವಾಜಿ ಜುಲ್ನಂದೆ, ಶ್ರೀಮಂತ್ ಯರ್ನಳಿಕರ್, ಸುದರ್ಶನ್ ಮಾಳ್ಗೆ, ನಾಗೇಂದ್ರ ಎಸ್ ದಂಡೆ ಸೇರಿದಂತೆ ಹಲವು ಗಣ್ಯರು, ಮುಖಂಡರು, ಮಹಿಳೆಯರು ಸೇರಿದಂತೆ ಇತರರು ಇದ್ದರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಪ್ರಬುದ್ಧ ಭಾರತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಏನಾಗಿತ್ತು? ಕನಸು ಅಂತಂದ್ರೆ ಒಪ್ಕೊಳ್ಳಂಗಿಲ್ಲ, ಅವ್ರ ಕನಸಿಲ್ಲ, ಯಾವಾಗ ನನಸು ಅಂತಕ್ಕಂಥ ಮಾತು ನಮ್ಮ ದಂಡೆಯವ್ರು ಯಾವಾಗಲೂ ಹೇಳ್ತಿರ್ತಾರೆ. ಆ ನನಸೇನದ, ನನಸು ಮಾಡ್ತಕ್ಕಂಥ ನೆಲ ಯಾವುದಾಗಿತ್ತು ಅಂದರೆ ಅದು ಬೀದರ್ ಮತ್ತು ತಾವಾಗಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿ, ಇದು ಸಿದ್ಧತೆ ಇದೆ ಮತ್ತು ಬದ್ಧತೆ ಇದೆ ಮತ್ತು ಇದು ಅವಶ್ಯಕತೆ ಇದೆ. ಅವರು ಸಿದ್ಧತೆ ಮಾಡಿದ್ದಾರೆ. ಮೈತ್ರಿ ಧಮ್ಮ ಯೂನಿವರ್ಸಿಟಿ ಟ್ರಸ್ಟ್ನವರು ಸಿದ್ಧತೆ ಮತ್ತು ಬದ್ಧತೆ ನಾವು ಎರಡೂ ಕಾಣ್ಕೊಳ್ತಾ ಇದ್ದೀವಿ. ಇದರಲ್ಲಿ ಈ ಸಿದ್ಧತೆ ಬದ್ಧತೆಯೊಂದಿಗೆ ನಾವೆಲ್ಲರೂ ಸೈನಿಕರಾಗಿ ನಿಲ್ಲಬೇಕಾಗ್ತದೆ. ಆ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಇದಕ್ಕೆ ಅಡಚಣೆಗಳನ್ನು ಬರ್ತವೆ. ಇಲ್ಲಿ ನಾವು ಒಂದಾಗುವುದು ಬಹಳ ಅವಶ್ಯಕತೆ ಇದೆ. ಆಡುವುದನ್ನು ಬಿಡಬೇಕು, ಮಾತನಾಡುವುದನ್ನು ಬಿಡಬೇಕು, ಕೆಲಸ ಮಾಡುವುದನ್ನು ಕಲಿಬೇಕು. ಅದಕ್ಕೆ ಆಡಕ್ಕಿಂತ ಮೊದಲು ಮಾಡೋದು ಉತ್ತಮ. ಅದಕ್ಕೆ ಮಾಡಿ ತೋರಿಸ್ದಾಗ ಅದಕ್ಕೆ ನಾವು ಮಾಡ್ಲಕ್ಕತ್ತೀವಿ ಅಂತ ಅನ್ಬೇಡ್ರಿ ಭಂತೇಜಿ, ನಾವು ಮಾಡಿದ್ದೀವಿ ಅಂತ ಅನ್ಬೇಕು. ಆ ಥರ ವ್ಯವಸ್ಥೆ ಆಗ್ಬೇಕಂತಕ್ಕಂಥ ಮಾತನ್ನು ಈ ಮೈತ್ರಿ ಧಮ್ಮ ಯೂನಿವರ್ಸಿಟಿಯಲ್ಲಿ ನಾನು ಕಂಡುಕೊಂಡಿದ್ದೀನಿ. ಇವರು ಸುಮಾರು 4 ವರ್ಷದಿಂದ 3 4 ವರ್ಷದಿಂದ ಇದರಲ್ಲಿ ನನ್ನ ತೊಡಗಿಸಿಕೊಂಡಿದ್ದಾರೆ. ನಾನು ಒಬ್ಬ ಸೌಭಾಗ್ಯ ಮತ್ತು ಸಂತೋಷದಿಂದ ಹೇಳ್ತೇನೆ, ನೀವು ಒಳ್ಳೆ ಕೆಲಸಕ್ಕೆ ನನಗೆ ತೊಡಗಿಸ್ಕೊಂಡಿದ್ದೆ, ನಿಮ್ಮೊಂದಿಗೆ ನಾನಿದ್ದೀನಿ. ನಾನೇ ಹೇಳ್ತಾರೆ ನಾಳೆ ಇದಕ್ಕೆ ಏನು ಇಷ್ಟೆಲ್ಲ ದೊಡ್ಡ ಪ್ರಮಾಣದ 1000 ಜನ ಬಿಕ್ಕುಗಳು, 50,000 1 ಲಕ್ಷ ಜನರು, ಅದು ಊಟದ ವ್ಯವಸ್ಥೆ ಏನೋ, ಅದು ಟೆಂಟು ಗುಡಾರಿನೋ, 10 ದಿನದ ಕಾರ್ಯಕ್ರಮ, ಇದು ಏನಪ್ಪ ಅಂತಕ್ಕಂಥ ಮಾತನಾಡ್ತಾರೆ. ಅದಕ್ಕೆ ನೀವೆಲ್ಲರೂ ಸಾಮ್ರಾಟ್ ಅಶೋಕ್ ಚಕ್ರವರ್ತಿ ಆಗಿದ್ದೀರಿ. ಒಬ್ಬ ಅಶೋಕ ಚಕ್ರವರ್ತಿ 84,000 ಬಿಕ್ಕುಗಳನ್ನು ಸೇರಿಸ್ತಾರೆ, 84,000 ಸ್ತೂಪಗಳನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಇವತ್ತು 130 ಕೋಟಿ 140 ಕೋಟಿ ಅಶೋಕರು ನೀವಾಗಿದ್ದಾಗ ಈ ಒಂದು ಸಣ್ಣ ಕಾರ್ಯಕ್ರಮ ಬೀದರ್ದಲ್ಲಿ ಜಾಗತಿಕ ಸಮ್ಮೇಳನ ಯಾವ ರೀತಿ ಆಗೋಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ನನಗೆ ನಂಬಿಕೆ ಇದೆ, ಇದು ಯಶಸ್ವಿ ಆಗುತ್ತೆ. 2024 में इलेक्शन आ रहा है. यदि आप लोगों ने इस बीजेपी गवर्नमेंट को, आप कहेंगे भंते जी राजनीति कर रहे हैं, लेकिन मैं कह रहा हूं राजनीति एक ऐसी चाबी है जिससे धर्म का दरवाजा खुलता है, समाज का दरवाजा खुलता है, अर्थ का दरवाजा खुलता है. खजाने पे वो उनको बिठा देते हो, चाबी उनके हाथ में दे देते हो, फिर तुम कहते हो हमें नौकरी दे दो. 5% लोगों से 15% लोगों से आप नौकरी मांग. आपको ऐसा करना चाहिए कि 85% से नौकरी मांगे, 85% लोगों से कहें ये हमारे समाज में बहुत विसंगतियां हैं, अभी हमको दूर करना पड़ेगा. और आपस में जो दलित समाज और बहुजन समाज के लोग बटे हुए हैं, आप उन सबको एक होने के लिए बोलिए. कोई भी हो,
चाहे चंद्रशेखर आजाद हो, चाहे लक्ष्मण यादव हो, चाहे राजेंद्र पाल जी हो, मायावती हो, और चाहे रामदास आठवले हो, चाहे बामन मेश्राम हो, जब तक ये एक जगह नहीं आएंगे ये ऐसे ही लात खाते रहेंगे। और जब तक एक नहीं आए इनका एक भी भाषण मत सुनो और इनको हमेशा बहिष्कार करो। एक भी नेता को मंच पे मत बुलाओ, केवल अपने सामाजिक कार्यकर्ताओं को, प्रोफेसरों को, इंजीनियरों को, डॉक्टरों को बुलाओ। आप लोग क्या करते हो, ये एक होते नहीं है। जैसे उस पे एमपी की कुर्सी आई और आपने मंच पे बुलाया और मालाओं से लाद देते हो। अरे भाई किस लिए, क्यों? तो आपको आने वाले समय में इस सामाजिक एकता के लिए मैं चाहता हूं यही धम्मा हॉल से और ये मैत्रीय धम्म ट्रस्ट के माध्यम से, यूनिवर्सल ट्रस्ट के माध्यम से ये आवाज पूरे देश में जानी चाहिए। ऐसा नहीं है कि मायावती नहीं माने तो मायावती को हम पूजेंगे। हम तभी तक पूजेंगे जब तक वो समाज को एक करने की कोशिश करेंगे। हम चंद्रशेखर आजाद को भी जब पूछेंगे जब ये सारे लोग एक हो जाएंगे और एक जगह नहीं आएंगे, अपनी अपनी दुकानें ये चलाएंगे, केवल एमपी बन सकते हैं, एमएलए बन सकते हैं, धन दौलत इकट्ठी कर सकते हैं, मकान बना सकते हैं, कार खरीद सकते हैं, समाज वहीं का वहीं रहेगा। इसलिए सामाजिक परिवर्तन के लिए मेरा आप सब मलगे साहब से और आपके आयोजकों से, राजेंद्र पाल जी से और लक्ष्मण यादव से निवेदन है कि एकता के लिए आप कोशिश करें, प्रयास करें। हम आपके साथ हैं। हमारी तो जिंदगी क्या है, कब शाम हो जाए पता नहीं, लेकिन अभी हम काम कर रहे हैं इन्हीं शब्दों के साथ। जय भीम, नमो बुद्धाय। एक ऐसे मुहाने पर खड़े हैं जिससे तय करना है अगले चंद दिनों और महीनों में कि अब यह देश भारत के संविधान से चलेगा या वापस उसी मनुस्मृति से चलेगा जिसका प्रतीक है सेंगोल। आपको पता होना चाहिए, भारत आजाद हुआ तो सेंगोल को सदन में लाया गया था। पता है क्यों? यह बताने के लिए कि कल तक इस मुल्क का कोई राजा बादशाह था, अब वो सेंगोल प्रजा की अदालत में रख दिया गया कि अब नया देश प्रजा बादशाह होगी। अरे इस देश के लोगों जागो, 2023 में प्रजा के हाथों से सेंगोल फिर राजा के हाथ में पहुंचा दिया गया है। अब एक राजा होगा जिसका कोई सेनापति होगा, अंबानी और अडानी जो करोड़ों अरबों रुपया खर्च करेगा, इसको चुनाव जितवाएगा और यह आपके बच्चों का शिक्षा और रोजगार छीन लेगा। यह भारत अब बनना जा रहा है। और इसलिए जिस वैचारिक संघर्ष की मैं बात कर रहा था, आज एकदम आमने सामने। एक तरफ संविधान है और एक तरफ संविधान के विरोधी है। एक तरफ इस देश में मोहब्बत और प्यार है, बुद्ध का प्रज्ञाशील करुणा है, दूसरी तरफ इतनी नफरत है कि नए संसद भवन में खड़े होकर एक सांसद, और वह भी ओबीसी का सांसद है, लेकिन ट्रेनिंग उसकी नागपुर में ऐसी हो गई कि एक मुसलमान सांसद को खड़े होकर आतंकवादी कहता है। वो नए संसद भवन में नए भारत का पोस्टर बॉय है। हमारे और आपके लोगों को गाली देने का काम अब इस देश में शुरू हो चुका है। गुजारिश करता हूं कि अब सारे मतभेद भुलाकर आइए एकजुट हो जाएं। एक झटका देने का वक्त है। हो सकता है अभी राजेंद्र पाल गौतम साहब आते समय बहुत सकारात्मक बात कर रहे थे, मुझे भीतर से भरोसा तो नहीं हो रहा था, मगर फिर भी चूंकि वरिष्ठ हैं, अनुभव में ज्यादा है, इन्होंने एक बात कही कि देखना लक्ष्मण जी, आने वाला वक्त हमारा होगा क्योंकि हमारा आंदोलन मजबूत हो रहा है। मैं इसी सकारात्मक बात पर सहमति दर्जा जा रहा हूं। सर बस एक इम्तिहान बचा है, अगर वो इम्तिहान पास कर गए हम और संविधान बचा गए तो निश्चित रूप से आने वाला भारत फूले अंबेडकर, शाहू और पेरियार का भारत होगा, भगत सिंह और डॉक्टर अंबेडकर का भारत होगा, और हम ऐसे भारत में गर्व से कहेंगे कि हम इसमें शामिल हैं। आपने मुझे आमंत्रित किया। ಬೀದರ್ ಗುಲ್ಬರ್ಗ ಅಂತಂದರೆ ನಮಗೆ ಮೈಸೂರು ಸೀನಿಯರ್ಗೆ ಮಾತಾಡೋಕ್ಕೆ ಭಯ. ಯಾಕಪ್ಪ ಅಂದರೆ ಇದು ಬಾಬಾ ಸಾಹೇಬರ ಪುಣ್ಯಭೂಮಿಯಾದಂಥ ಮಹಾರಾಷ್ಟ್ರಕ್ಕೆ ಹತ್ತಿರ ಇರ್ತಕ್ಕಂಥ ಒಂದು ನಾಡು ಬೀದರ್ ಆಗ್ಬೋದು, ಗುಲ್ಬರ್ಗ ಆಗ್ಬೋದು. ಮತ್ತು ಇಲ್ಲಿ ಧಮ್ಮದ ಬಗ್ಗೆ ಹೆಚ್ಚು ಪ್ರಜ್ಞೆಯನ್ನು, ತಿಳುವಳಿಕೆಯನ್ನು ಹೊಂದಿರತಕ್ಕಂಥ ಜನ, ಮುಖ್ಯವಾಗಿ ಪ್ರಾಕ್ಟಿಕಲ್ ಆಗಿ ನಾಗ್ಪುರ ಆಗ್ಬೋದು, ಅದು ದೀಕ್ಷಾ ಮತ್ತು ಬಾಂಬೆ ಆಗ್ಬೋದು, ಅಲ್ಲೆಲ್ಲ ತಾವು ಓಡಾಡಿ ತಮಗೆ ಅದರ ಒಂದು ಸಂಪರ್ಕ ಜಾಸ್ತಿ ಇರೋದ್ರಿಂದ ಧಮ್ಮದ ನೇರ ಪರಿಚಯ ಇದೆ. ಮತ್ತು ಇಷ್ಟು 2025ಕ್ಕೆ ಅದ್ದೂರಿಯಾಗಿ ಒಂದು ದೊಡ್ಡ ಸಮಾವೇಶನ ಮಾಡೋ ನಿಟ್ಟಿನಲ್ಲಿ ಇವತ್ತು ನೀವು ಪೂರ್ವಭಾವಿ ಒಂದು
ತಯಾರಿಯನ್ನು ಮಾಡ್ಕೊಳ್ತಕ್ಕಂಥ ಸಮಾವೇಶ ಮಾಡಿದ್ದೀರಾ. ಸೊ ಈ ಥರ ಒಂದು ಅದ್ದೂರಿಯಾಗಿ ಒಂದು ಸಮಾವೇಶಕ್ಕೆ 2 ವರ್ಷಗಳ ಮುಂಚೆನೇ ತಯಾರಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಮಾಡಿದ್ದೀರಿ ಅಂತಂದರೆ ತಮ್ಮ ಒಂದು ತಯಾರಿ, ತಮ್ಮ ಒಂದು ಬದ್ಧತೆ, ಧಮ್ಮದ ಬಗ್ಗೆ ಅದು ಎಷ್ಟು ಶ್ರೇಷ್ಠವಾದದ್ದು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಅರ್ಥ ಆಗುತ್ತೆ. ಸೊ ಅದರಿಂದ ಈ ನಿಟ್ಟಿನಲ್ಲಿ ನಾನು ಕೂಡ ತಮ್ಮೊಳಗೆ ಒಬ್ಬನಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಮ್ಮನ್ನು ಕೂಡ ಪ್ರತಿಯೊಂದು ವಿಚಾರಕ್ಕೂ ಕೂಡ ನಿಮ್ಮಿಂದ ನಾವು ಕಲಿಬೇಕು ಮತ್ತು ನಮಗೆ ಮುಖ್ಯವಾಗಿ ಧಮ್ಮದ ಒಂದು ಚಟುವಟಿಕೆಗಳು, ಅಗತ್ಯತೆಗಳು ಪ್ರತಿಯೊಬ್ಬರು ಕೂಡ ತಲುಪಬೇಕು ಅನ್ನತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಸ್ನೇಹಿತರೆ. ಸೊ ಹಾಗಿದ್ರೆ ಬೌದ್ಧ ಧರ್ಮ ಯಾಕೆ ನಮಗೆ ಅದು ಅಗತ್ಯ ಈ ಕಾಲದಲ್ಲಿ, ಅಥವಾ ಅದರ ಮಹತ್ವವೇನು ಅಂತಕ್ಕಂಥದ್ದು ಇವತ್ತು ನಾವು ತಿಳ್ಕೋಬೇಕಾದ ವಿಚಾರ. ಪ್ರತಿಯೊಬ್ಬರು ಕೂಡ ನಾವೇನು ಮಾಡ್ತೀವಪ್ಪ ಅಂತಂದರೆ, ಬೌದ್ಧ ಧರ್ಮ ಅಂದ ತಕ್ಷಣ ನಮ್ಮ ದಂಡೆ ಸರ್ ನಮಗೆ ಕರೆದಾಗಲೇ ಹೇಳಿದ್ರು, ಸರ್ ಇತಿಹಾಸವನ್ನು ಜಾಸ್ತಿ ಇದು ಮಾಡಬೇಡಿ, ಪ್ರಸ್ತುತ ವರ್ತಮಾನಕ್ಕೆ ಯಾಕೆ ನಾವು ಧಮ್ಮವನ್ನು ಇದು ಮಾಡಬೇಕು ಅನ್ನೋದು ಒಂಚೂರು ಹೆಚ್ಚು ಒತ್ತು ಕೊಡಿ ಅಂತ ವಿಚಾರವನ್ನು ಹೇಳ್ತಾರೆ. ಸೊ ಯಾಕೆ ನಾವು ಬೌದ್ಧ ಧಮ್ಮವನ್ನು ಈ ಕಾಲದಲ್ಲಿ, ಅದು 2023ರಲ್ಲಿ ಹೆಚ್ಚು ಒತ್ತು ಕೊಡಬೇಕು, 2025ರಲ್ಲಿ ಯಾಕೆ ನಾವು ಬೃಹತ್ತಾದ ಒಂದು ಸಮಾವೇಶವನ್ನು ಮಾಡಬೇಕು, ಜಾಗತಿಕ ಸಮಾವೇಶವನ್ನು ಅಂತಕ್ಕಂಥ ವಿಚಾರ. ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣ್ಣದ ಬೀದರ್ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಮುಧೋಳ್ ಅವರ ನೇತೃತ್ವದಲ್ಲಿ ಇಂದು ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ತಮಿಳುನಾಡಿಗೆ ಕಾವೇರಿ ನೀರು ಬಿಡದಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕರ್ವೆ ಬೀದರ್ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಮುಧೋಳ್ ಅವರು ಮಾತನಾಡುತ್ತಾ, ರಾಜ್ಯದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಎಂದು ಕಾಣದಷ್ಟು ಬರಗಾಲದ ಸ್ಥಿತಿ ನಿರ್ಮಾಣವಾಗಿದೆ. ವಾಡಿಕೆಯಂತೆ ಮಳೆಯಾಗಿಲ್ಲ. ಈಗಾಗಲೇ 236 ತಾಲೂಕು ಪೈಕಿ 192 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳೆಂದು ಘೋಷಿಸಲಾಗಿದೆ. ವಿಶೇಷವಾಗಿ ಕಾವೇರಿ ಕಣಿವೆ ಭಾಗದಲ್ಲಿ ತೀವ್ರ ಸ್ವರೂಪದ ಬರದ ಸ್ಥಿತಿ ನಿರ್ಮಾಣವಾಗಿದೆ. ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಉಳಿದಿರುವ ಕೇವಲ 20 TMC ನೀರು, ಅದರಲ್ಲಿ ಬಳಕೆಗೆ ಸಿಗುವುದು ಕೇವಲ 15 TMC ನೀರು ಮಾತ್ರ. ಇಂತಹ ಸಂದರ್ಭದಲ್ಲಿ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಸುಮಾರು 7 TMC ರಷ್ಟು ನೀರು ತಮಿಳುನಾಡಿಗೆ ಹರಿಸಲು ಆದೇಶಿಸಿರುವುದು ಆಘಾತಕಾರಿಯಾಗಿದೆ. ಬೆಂಗಳೂರಿಗೆ ಪ್ರತಿ ತಿಂಗಳು ಕುಡಿಯುವ ನೀರು 1 TMC ನೀರು ಬೇಕು. ಕಾವೇರಿ ಕಣಿವೆಯ ರೈತರ ಹೊಲಗದ್ದೆಗಳಿಗೆ ನೀರಿಲ್ಲ, ಕೈಗಾರಿಕೆಗಳಿಗೆ ಕೊಡಬೇಕಾದ ನೀರಿಲ್ಲ. ಹೀಗಿರುವಾಗ 7 TMC ನೀರು ಎಲ್ಲಿಂದ ತರಲು ಸಾಧ್ಯ? ಮಂಡ್ಯ ಭಾಗದ ರೈತರು ನೀರಿಗೆ ಏನು ಮಾಡಬೇಕು? ಬೆಂಗಳೂರಿನ 1.5 ಕೋಟಿ ಜನರು ಕುಡಿಯುವ ನೀರಿಲ್ಲದೆ ಸಾಯಬೇಕೆ ಎಂದು ಮಾತನಾಡಿದ್ದರು. ಗೋಪಾಲ್ ಕುಲಕರ್ಣಿ ಅವರು ಮಾತನಾಡುತ್ತಾ, ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಆದೇಶವನ್ನು ರಾಜ್ಯ ಸರ್ಕಾರ ಯಾವ ಕಾರಣಕ್ಕೂ ಪಾಲಿಸಬಾರದು. ನಾಡಿನ ಜನರ ಜೀವಗಳಿಗಿಂತ ಯಾವುದೋ ಪ್ರಾಧಿಕಾರದ ಆದೇಶ ದೊಡ್ಡದಾಗಲು ಹೇಗೆ ಸಾಧ್ಯ? ಈ ಪ್ರಾಧಿಕಾರದ ಆದೇಶ ಪಾಲಿಸಲು ಹೋಗಿ ಅವರು ಕೇಳಿದ್ದಷ್ಟು ನೀರನ್ನು ಇದುವರೆಗೆ ಬಿಟ್ಟಿದ್ದೇ ರಾಜ್ಯ ಸರ್ಕಾರದ ದೊಡ್ಡ ತಪ್ಪು. ಈಗಲೂ ರಾಜ್ಯ ಸರ್ಕಾರ ಸ್ಪಷ್ಟ ಧೋರಣೆಯನ್ನು ಪ್ರಕಟಿಸಿದಂತೆ ಕಾಣುತ್ತಿಲ್ಲ. ಈಗಲಾದರೂ ರಾಜ್ಯ ಸರ್ಕಾರ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಮಾತನಾಡುವುದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ನೀರು ಬಿಡುವುದಿಲ್ಲವೆಂಬ ದೃಢ ಘೋಷಣೆಯನ್ನು ಮಾಡಬೇಕು. ರಾಜ್ಯ ಸರ್ಕಾರ ಮತ್ತೆ ನೀರು ಬಿಟ್ಟರೆ ನೀರಲ್ಲದೆ ಹಾಹಾಕಾರ ಉಂಟಾಗಲಿದೆ. ಆದ್ದರಿಂದ ಆಗುವ ಅನಾಹುತಗಳನ್ನು ಊಹಿಸಲು ಸಾಧ್ಯವಿಲ್ಲ. ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಪ್ರಾಧಿಕಾರದ ಆದೇಶವನ್ನು ಪಾಲಿಸಬಾರದೆಂದು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರತಿಭಟನೆ ಮುಖಾಂತರ ಮನವಿ ಪತ್ರ ಸಲ್ಲಿಸುತ್ತಿದೆ. ಈ ಪ್ರತಿಭಟನೆಯಲ್ಲಿ ಅನಿಲ್ ಹೆಡೆ, ಖಾದರ್ ಪಾಷಾ, ಸೋಮನಾಥ್ ಮುಧೋಳ್, ವಿ ಶೆಟ್ಟಿ ಗೌಸ್ಪುರೆ, ಸೋಮಶೇಖರ್ ಸಜ್ಜನ್, ದತ್ತಾತ್ರಿ ಅಲ್ಲಂಕೇರ್, ನವೀನ್ ಕುಮಾರ್, ವಿನಾಯಕ್ ರೆಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ತಮಿಳುನಾಡಿಗೆ ನೀರು ಬಿಡ್ತಾ ಇದೆ. ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಬೀದರ್ ಜಿಲ್ಲಾ ಘಟಕ ಖಂಡಿಸ್ತದೆ. ಯಾಕಂದರೆ ಕಾವೇರಿ ನದಿಯಲ್ಲಿ ಕೇವಲ 20 TMC ನೀರು ಮಾತ್ರ ಇದೆ. ಅದರಲ್ಲಿ ಬಳಕೆಗೆ ಬರೋದು 15 TMC ನೀರು ಮಾತ್ರ. 5 TMC ಬಳಕೆಗೆ ಬರಲ್ಲ. ಬೆಂಗಳೂರಿಗೆ ಪ್ರತಿ ತಿಂಗಳಿಗೆ 1 TMCಯಿಂದ 2 TMC ಕುಡಿಯೋಕ್ಕೆ ನೀರು ಬೇಕು. ಮಂಡ್ಯ, ರಾಮನಗರ, ಮೈಸೂರು ಭಾಗದ ಜನರಿಗೆ ಕಾವೇರಿ ನೀರು ಸಿಗಲ್ಲ. ಆ ಭಾಗದ ರೈತರ ಭೂಮಿಯನ್ನು ಕೊಟ್ಟು ನದಿಯನ್ನು ಸ್ಥಾಪನೆ ಮಾಡಿದ್ದಾರೆ.
ಇದು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. 1991ರಲ್ಲಿ ಎಸ್ ಬಂಗಾರಪ್ಪನವರು ಏನು ಸುಗ್ರೀವಾಜ್ಞೆ ತಂದಿದ್ದರು, ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರ ವಜಾ ಮಾಡಿದ್ರು, ರಾಜ್ಯ ಸರ್ಕಾರಕ್ಕೆ ನಾನು ನೀರು ಕೊಡೋದಿಲ್ಲ ಅಂತೇಳಿ ತಮ್ಮ ಹತ್ರ ಮಾನ್ಯ ಮುಖ್ಯಮಂತ್ರಿಗಳೇ ತಮಗೆ ನಿಜವಾದ ರೈತರ ಮೇಲೆ ಕಾಳಜಿ, ಗೌರವ, ನಂಬಿಕೆ ಇದ್ದರೆ ಆ ಥರ ತಾವು ಸುಗ್ರೀವಾಜ್ಞೆ ತಂದು ತಮ್ಮ ಹೆಸರನ್ನು ಸಹ ಬಂಗಾರಪ್ಪನವರ ಮಾದರಿಯಲ್ಲಿ ಉಳಿಸ್ಕೋಬೇಕಂತೇಳಿ ತಮಗೆ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಮನವಿ ಮಾಡಿಕೊಳ್ತೀನಿ. ಕರ್ನಾಟಕ ಸರ್ಕಾರ ಮೊಣತನ ಮಾಡಿ ತಮಿಳುನಾಡಿಗೆ ನೀರು ಬಿಡ್ತಾ ಇದೆ. ಅದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸ್ತಾ ಇದೆ. ಸೊ ಇವತ್ತು ಕಾವೇರಿ ನದಿ ನೀರು ನಿರ್ವಹಣಾ ಸಮಿತಿ ಅಂತ ಮಾಡಿ ಇವತ್ತು ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿರುವ ಆ ಸಮಿತಿ ಇವತ್ತು ಧಿಕ್ಕಾರ ಕೂಗ್ತಾ ನಮಗೆ ಕಾವೇರಿ ಬೇಕು, ಕಾವೇರಿ ನಮ್ಮ ರಾಜ ಮಹಾರಾಜರು ಕೃಷ್ಣರಾಜ ಒಡೆಯರ್ ಅವರು ಈ ಕಾವೇರಿ ನದಿಯ ಡ್ಯಾಮನ್ನು ಕಟ್ಟಿ ಇಡೀ ರಾಮನಗರ ಜಿಲ್ಲೆ ಆಗಲಿ, ಮೈಸೂರು, ಮಂಡ್ಯ, ಬೆಂಗಳೂರು ನಗರಕ್ಕೆ ನೀರು ಉಣಿಸುವಂಥ ವ್ಯವಸ್ಥೆ ಮಾಡಿದರು. ಇವತ್ತು ಕಾವೇರಿ ನದಿಯಲ್ಲಿ ಕೇವಲ 20 TMC ನೀರು ಇದೆ. ಅದು ಒಂದು 5 TMC ನೀರು ಬಳಕೆಗೆ ಬರಲ್ಲ. 15 TMCಯಲ್ಲಿ ಬೆಂಗಳೂರು ನಗರಕ್ಕೆ ಪ್ರತಿ ತಿಂಗಳ 2 TMC ನೀರು ಬೇಕಾಗುತ್ತದೆ. ಅದರಲ್ಲಿ 5,000 ಕ್ಯೂಸೆಕ್ ನೀರು ಬಿಡಬೇಕಂತೇಳಿ ಏನು ಕಾವೇರಿ ನದಿ ನೀರು ಪ್ರಾಧಿಕಾರ ಏನು ತೀರ್ಪು ನೀಡ್ಯದ ಅದ್ರ ವಿರುದ್ಧ ಖಂಡಿಸ್ತಾ ಇದ್ದೇವೆ. ಮುಂಬರುವ ದಿನಗಳಲ್ಲಿ ಇವತ್ತು ನಮ್ಮ ರಾಜ್ಯ ಘಟಕದ ಆದೇಶದಂತೆ ಇಡೀ ಕರ್ನಾಟಕ ರಾಜ್ಯ ಕೂಡ ಬಂದ್ ಮಾಡಲಿದೆ. ಅದಕ್ಕೆ ಎಚ್ಚೆತ್ತುಕೊಂಡು ಕರ್ನಾಟಕ ಜಲಸಂಪನ್ಮೂಲ ಸಚಿವರಾಗಲಿ, ಜಲಸಂಪನ್ಮೂಲ ಇಲಾಖೆ ಮುಖ್ಯಮಂತ್ರಿಗಳು ಯಾವುದೇ ಒತ್ತಡವನ್ನು ತನ್ನ ಮೇಲೆ ತೆಗೆದುಕೊಳ್ಳಲಾರದೆ ಅದು ಕನ್ನಡಿಗರಿಗೆ ಕಾವೇರಿ ಒಂದು ಕಾಪಾಡಿ ಕೊಡಬೇಕಂತೇಳಿ ಮನವಿ ಮಾಡ್ಕೊಳ್ತೀನಿ. ನೆರೆ ರಾಜ್ಯ ತೆಲಂಗಾಣ ಹೈದರಾಬಾದ್ನ ಹೈಟೆಕ್ ಸಿಟಿಯಲ್ಲಿರುವ ಯಶೋಧ ಆಸ್ಪತ್ರೆಯು 2,000 ಹಾಸಿಗೆಗಳು, ಹೃದಯ ಸಂಬಂಧಪಟ್ಟ ಅತ್ಯಾಧುನಿಕ ತಂತ್ರಜ್ಞಾನದ ಉಪಕರಣಗಳು ಹೊಂದಿದೆ. ಹೃದಯಘಾತದಷ್ಟೇ ಅಪಾಯಕಾರಿಯಾಗಿರುವ ಎಯೋರ್ಟಾ ಮಹಾಪಧಮನಿಯ ಘಟನೆಯು ಅಷ್ಟೇ ಅಪಾಯಕಾರಿಯಾಗಿದೆ. ಅದರ ಶಸ್ತ್ರಚಿಕಿತ್ಸೆಯ ಯಶೋಧಾದಲ್ಲಿ ಲಭ್ಯವಿದೆ ಎಂದು ಆಸ್ಪತ್ರೆಯ ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ವಿಕ್ರಮ್ ರೆಡ್ಡಿ ಅವರು ಹೇಳಿದ್ದರು. ಅವರು ಇಂದು ಬೀದರ್ ನಗರದಲ್ಲಿರುವ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ವಿವರಣೆ ನೀಡಿದರು. ಟೈಪ್ ಎ ಮಹಾಪಧಮನಿಯ ಛೇದನವು ಮಾರಣಾಂತಿಕ ಸ್ಥಿತಿಯಾಗಿದೆ. ಇದಕ್ಕೆ ತಕ್ಷಣದ ಶಸ್ತ್ರಚಿಕಿತ್ಸಾ ಹಸ್ತಕ್ಷೇಪದ ಅಗತ್ಯವಿದೆ. ವಾಸ್ತವವಾಗಿ ಈ ರೋಗಿಗಳನ್ನು ನೇರವಾಗಿ ಆಪರೇಷನ್ ಥಿಯೇಟರ್ಗೆ ಸ್ಥಳಾಂತರಿಸಲಾಗುತ್ತಿದೆ ಎಂದು ಹೈದರಾಬಾದ್ನ ಹೈಟೆಕ್ ಸಿಟಿಯ ಯಶೋಧ ಆಸ್ಪತ್ರೆಯ ಹಿರಿಯ ಹೃದಯ ಮತ್ತು ಮಹಾಪಧಮನಿಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ವಿಕ್ರಮ್ ಎರಾ ಮುಂಚಿನ ರೋಗ ನಿರ್ಣಯ, ಸಮಯೋಚಿತ ಹಸ್ತಕ್ಷೇಪ, ಅನುಭವಿ ಶಸ್ತ್ರಚಿಕಿತ್ಸಾ ಮತ್ತು ಅರಿವಳಿಕೆ ತಂಡ ಮತ್ತು ಉನ್ನತ ಸಾಧನಗಳ ಲಭ್ಯತೆ ಮತ್ತು ಪ್ರೋಟೋಕಾಲಿಕ್ ಆಧಾರಿತ ರೋಗಿಗಳ ನಿರ್ವಹಣೆ ಯುಟೈಪಿ ಎ ಮಹಾಪಧಮನಿಯ ಡಿಸೆಕ್ಷನ್ಗಳ ಶಸ್ತ್ರಚಿಕಿತ್ಸಾ ನಿರ್ವಹಣೆಯಲ್ಲಿ ಯಶಸ್ಸನ್ನು ಸಾಧಿಸಲು ಪ್ರಮುಖವಾಗಿದೆ ಎಂದು ಡಾಕ್ಟರ್ ವಿಕ್ರಮ್ ಎರಾ ಹೇಳಿದ್ದರು. ಯಶೋಧ ಹಾಸ್ಪಿಟಲ್ ಹೈಟೆಕ್ ಸಿಟಿಯು ಅಸಾಧಾರಣ ಸೌಲಭ್ಯಗಳು, ಅಂತಾರಾಷ್ಟ್ರೀಯ ಗುಣಮಟ್ಟದ ಸುಸಜ್ಜಿತ ಆಪರೇಷನ್ ಥಿಯೇಟರ್ಗಳು ಮತ್ತು ರೋಗಿಗಳ ಪ್ರಯಾಣವನ್ನು ಸುಲಭವಾಗಿಸಲು ಮತ್ತು ವಾರ್ಡ್ಗಳಲ್ಲಿ ಅತ್ಯುತ್ತಮವಾದ ಸೃಷ್ಟ ಆರೈಕೆಯನ್ನು ಹೊಂದಿದೆ ಎಂದು ಹೈದರಾಬಾದ್ನ ಹೈಟೆಕ್ ಸಿಟಿಯಲ್ಲಿರುವ ಯಶಸ್ಸ ಆಸ್ಪತ್ರೆಯಲ್ಲಿನ ಸುವ್ಯವಸ್ಥೆಯ ಬಗ್ಗೆ ಮತ್ತು ಮಹಾಪಧಮನಿಯ ಶಸ್ತ್ರಚಿಕಿತ್ಸೆಯ ವ್ಯವಸ್ಥೆಯ ಕುರಿತು ಸವಿವರವಾಗಿ ತಿಳಿಸಿದ್ದರು. ಡಾಕ್ಟರ್ ವಿಕ್ರಮ್ ರೆಡ್ಡಿ ಎರಾರ್ ಅವರು ಕಾರ್ಡಿಯಾಲಜಿಸ್ಟ್, ಸಿಟಿ ಸರ್ಜರಿ ತಜ್ಞರಾಗಿದ್ದು, ಇವರು MBBS, MS, PGI, MCH, CTH ಅಭ್ಯಸಿಸಿದ್ದು ಅವರು ಹೃದಯ ತಜ್ಞ ವೈದ್ಯರಾಗಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ರಾಘವೇಂದ್ರ ಹಾಗೂ ಮನ್ಸೂರ್ ಅಲಿ ಉಪಸ್ಥಿತರಿದ್ದರು. जैसे हार्ट जब पंपिंग करता है, ये मेन खून का नस है, वो बाहर से आता है, बाहर आके पूरा बॉडी को, जैसे इनिशियल ब्रेन को, पूरा बॉडी को सप्लाई होता है छाती में, छाती से फिर पेट में, फिर लेग्स में चले जाता है. ये आर्टरी में हर एवरी ऑर्गन को ब्लड सप्लाई देते रहता है. तो मंसूर अली जी को क्या था कि ये जो आयोटा एग्जैक्ट जैसे बाहर आया, जो खून का नस जो हार्ट को सप्लाई करता वहाँ पे टेर हो गए थे. टेर होके ये आयोटा में 3 लेयर्स रहता है पूरा. ये 3 लेयर्स में स्प्लिट होके इनसाइड लेयर को टेर होके वो 3 लेयर्स को स्प्लिट हो गए और एक ट्रू लुमेन और एक फॉल्स लुमेन बन गए. ये ना भयंकर है. ये जैसे वो टेर हो जाता, आयोटा पतला होके रप्चर भी होने का चांसेस रहता. ये हार्ट को सप्लाई जो नस आया उसको भी टेर कर लेता, या आगे जाके जैसे ब्रेन को सप्लाई होता ना वो भी टेर होके वो ब्रेन में स्ट्रोक आने का चांसेस है. सो ज़्यादा से ज़्यादा ये पेशेंट्स लोग ना
इमीडिएट जो फर्स्ट 24 आवर्स में मोर देन 70% लोग एक्सपायर हो जाते हैं। कई बार हॉस्पिटल के पहुंचते पहुंचते ही चले जाते हैं। सो इस कंडीशन में ये जो आयोटा में इनिशियल पार्ट ऑफ आयोटा में टेयर है उसको टाइप ए बोलते हैं। सो आगे जो डिस्टल पीछे छाती में जो उसका टेयर है तो टाइप बी बोलते हैं। जो टाइप ए को इमीडिएट अर्जेंट अटेंशन चाहिए था। यशोदा हॉस्पिटल में बहुत अच्छी व्यवस्था है, वहाँ पर मरीज़ों का बहुत अच्छा ख्याल रखा जाता है, अपने घर जैसा। डॉक्टर विक्रम रेड्डी सर और उनकी टीम बहुत अच्छी है, बहुत अच्छे डॉक्टर्स हैं, हेल्पिंग नेचर है और पेशेंट का बहुत ख़ास ख्याल रखते हैं। मरीज़ के साथ अच्छा व्यवहार है उनका। डॉक्टर विक्रम रेड्डी सर और यशोदा हॉस्पिटल जितनी तारीफ़ की जाए उतनी कम है। अब आपको कैसा लग रहा है सर? मैं एक बात बोलूँगा, ऊपर वाले का और डॉक्टर विक्रम रेड्डी सर और यशोदा हॉस्पिटल का मैं शुक्रिया अदा करता हूँ। मैं आज बहुत बेटर फील कर रहा हूँ। मेरे को महसूस नहीं हो रहा है कि मेरे साथ कुछ हादसा हुआ था, कुछ बीमारी थी मेरे से, ऐसा कुछ नहीं। बिल्कुल ओके हूँ मैं, अच्छी कंडीशन में। ಡಿಸಿಸಿ ಬ್ಯಾಂಕ್ ನೌಕರರ ಸಂಘ ಹಾಗೂ ನೌಕರೇತರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಬೀದರ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಬಸಯ್ಯ ಸ್ವಾಮಿ ಸೂಚನಾ ಪತ್ರ ಓದಿದ್ದರು. ಇದರ ಅಧ್ಯಕ್ಷರಾದ ಶ್ರೀಧರ್ ಕೋರ್ವಾರ್ಕರ್ ಇವರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷರ ಸ್ಥಾನ ವಹಿಸಿದ್ದರು. ನೌಕರರ ಒಕ್ಕೂಟದ ವಾರ್ಷಿಕ ಮಹಾಸಭೆಯ ಸೂಚನಾ ಪತ್ರದಲ್ಲಿ ರಾಜ್ಕುಮಾರ್ ಅಣದೂರೆ ಓದಿದ್ದರು. ನೌಕರರ ಪತಿ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ಸೂಚನಾ ಪತ್ರವನ್ನು ಶ್ರೀಮತಿ ಸವಿತಾ ಸ್ವಾಮಿ ಓದಿದ್ದರು. ವಿಠಲ್ ರೆಡ್ಡಿ ಎಂ ಎಡ್ಮಲ್ಲೆ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಬ್ಯಾಂಕಿನ ನೌಕರರ ಅನುಕೂಲಕ್ಕಾಗಿ ನೌಕರರ ಪತ್ತಿನ ಸಹಕಾರ ಸಂಘಕ್ಕೆ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿಎ ಸೈಟ್ ಖರೀದಿಸಿದ್ದು, ಮುಂಬರುವ ದಿನಗಳಲ್ಲಿ ಬ್ಯಾಂಕಿನ ನೌಕರರ ಅನುಕೂಲಕ್ಕಾಗಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಲಾಗುವುದು ಎಂದು ಸದರಿ ಸಭೆಗೆ ತಿಳಿಸಿದ್ದರು. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಬೀದರ್ನ ನೌಕರರ ಹಾಗೂ ನೌಕರೇತರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತದ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತದ ಮತ್ತು ನೌಕರರ ಒಕ್ಕೂಟದ 2022-23ನೇ ಸಾಲಿನ ವಾರ್ಷಿಕ ಮಹಾಸಭೆಯು ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಳ್ಳಿ ಡಿಸಿಸಿ ಬ್ಯಾಂಕ್ ಶಾರದಾ ರೂಟ್ ಸೆಟ್ ಸಂಸ್ಥೆ ಪ್ರತಾಪ್ ನಗರ ಬೀದರ್ನಲ್ಲಿ ಜರುಗಿತು. 3 ಸಂಘಗಳ ನಿರ್ದೇಶಕರುಗಳು ಹಾಗೂ ಸಂಘದ ಸದಸ್ಯರುಗಳು ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಚನ್ನಬಸಯ್ಯ ಸ್ವಾಮಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಬ್ಯಾಂಕಿನ ಸಿಬ್ಬಂದಿಗಳಲ್ಲಿ ಅನಿಲ್ ಕುಮಾರ್ ಪಾಟೀಲ್, ಪಂಡು ರೆಡ್ಡಿ ಮತ್ತು ಚನ್ಶೆಟ್ಟಿಯವರು ತಮ್ಮ ಅನಿಸಿಕೆಗಳನ್ನು ಸಭೆಗೆ ತಿಳಿಸಿದ್ದರು. ಈ ಮಹಾಸಭೆಯಲ್ಲಿ ಬ್ಯಾಂಕಿನ ನೌಕರರ ಮಕ್ಕಳಿಗೆ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಿ ಸನ್ಮಾನಿಸಲಾಯಿತು. ಸಿಎ ಸೈಟ್ ಸಂಘಕ್ಕೆ ಕೊಡಿಸುವಲ್ಲಿ ಸಹಕಾರ ನೀಡಿರುವ ಶ್ರೀ ವಿಠಲ್ ರೆಡ್ಡಿ ಎಡ್ಮಲ್ಲೆ ಮತ್ತು ವಿಜಯ್ ಕುಮಾರ್ ಹೂಗಾರ್ ಇವರುಗಳಿಗೆ ಸನ್ಮಾನಿಸಲಾಯಿತು. ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.